ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ನಾವು ಗುರುವಾರ ಬಂದು ಸ್ಟೇ ಆದ್ವಿ. ಮಾರ್ನಿಂಗ್ ನಾವು ಫ್ರೈಡೇ ನಮಗೆ ಬೆಳಗ್ಗೆ 7 ಗಂಟೆಗೆ ದರ್ಶನ ಆಯಿತು ಅಂತ ಹೇಳಿದರು. ಸೊ ಬೆಳಗ್ಗೆ ನಾವು 4 ಗಂಟೆಗೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ವಂಶಿಕಾ ಮತ್ತು ಕುಂದನ್ ಸ್ನಾನ ಆಯಿತು. ಇವರಿಬ್ಬರು ಕಾರ್ ಇಟ್ಕೊಂಡಿಬ್ರು ಆಟ ಆಡ್ತಾಯಿದ್ರು. ಒಂದು ಶಿಲ್ಪನೂ ರೆಡಿ ಆದಳು. ಬೆಳಗ್ಗೆ ನಾವು ಸೋಪ್ ಥರದ್ದು ಮರ್ತೇ ಬಿಟ್ಟಿದ್ವಿ. ಆಮೇಲೆ ಬೆಳಗ್ಗೆ ಸ್ವಲ್ಪ ನಮ್ಮ ರೂಮ್ ಮುಂದೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಅಲ್ಲೊಂದು ಅಂಗಡಿ ಇದೆ. ಆಲ್ಮೋಸ್ಟ್ ಎನಿ ಟೈಮ್ ನೈಟ್ ಓಪನ್ ಇರುತ್ತೆ ಅನಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು ತೊಗೊಂಡು ಬಂದೆ. ಶಿಲ್ಪಂಗೆ ಸೋಪ್ ಇರಲಿಲ್ಲ. ಆಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆದರು. ಬೆಳಗ್ಗೆ 4 ಗಂಟೆಗೆ ನಂದೀಪ್ ಎದ್ಬಿಟ್ಟು ನಾನು ಮುಡಿ ಕೊಡಬೇಕು ಅಂದ್ಬಿಟ್ಟು ನಂದೀಪ್ ಮತ್ತು ವಿನಯ್ನ ಜೊತೆ ಕರ್ಕೊಂಡು ಹೋದರು. ಅವರು ಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿ ಆದರು. ಯಾಕೆಂದರೆ ಬೇಗ 7 ಗಂಟೆಗೆ ಹೋಗ್ಬಿಡಬೇಕು, ಇಲ್ಲಾಂದರೆ ದರ್ಶನ ಆಗೋದು ಲೇಟ್ ಆಗುತ್ತೆ, ನಾವು ಹೊರಡೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲರೂ 4 ಗಂಟೆಗೆ ಎದ್ಬಿಟ್ಟು ಬೇಗ ರೆಡಿ ಆದರು. ಈಗ ವಿನಯ್ ರೆಡಿ ಆಗಬೇಕು. ಎಲ್ಲರೂ ವಿನಯ್ನೇ ನೋಡ್ತಾಯಿದ್ರು. ಇವರೆಲ್ಲರೂ ನೈಟ್ ಅಲಿಪಿರಿ ಬೆಟ್ಟ ಹತ್ಕೊಂಡು ಬಂದಿದ್ದರು. ನಂದೀಪ್, ವಿನಯ್, ಹರ್ಷ ವಿನಯ್ ನಮ್ಮ ಜೊತೆ ಬಂದಿದ್ದರು. ನಾವು ವಿನಯ್ ಮತ್ತು ಶಿಲ್ಪ ನಾವೆಲ್ಲ ಕಾರಲ್ಲಿ ಬಂದ್ವಿ. ಶಿವು, ನಂದೀಪ್, ಹರ್ಷ ಮತ್ತು ಸಿದ್ಧ 4 ಜನ ಬೆಟ್ಟ ಹತ್ಕೊಂಡು ಬಂದರು. ಎಲ್ರಿಗೂ ಸರಿಯಾಗಿ ಕಾಲು ನೋವಾಗಿಬಿಟ್ಟಿತ್ತು. ಅಪ್ಪ ನೀವು ಬರ್ತೇ ಇರೋದು ಒಳ್ಳೆಯದೇ ಆಯಿತು, ನಮಗೆ ಇಷ್ಟೊಂದು ಕಾಲು ನೋವಾಯಿತು, ನಮಗೆ ಹೆಜ್ಜೆ ಇಡೋದಕ್ಕೂ ಆಗ್ತಿಲ್ಲ. ಇನ್ನು ನೀವು ಬಂದಿದ್ರಂತೂ ಈ ಮಕ್ಕಳು ಎತ್ಕೊಂಡು ನಿಜವಾಗ್ಲೂ ತುಂಬ ಕಷ್ಟ ಆಗೋದು ಅಂತ ಹೇಳ್ತಿದ್ರು. ಸೊ ನಾವು ಹೋಗದೆ ಇದ್ದಿದ್ದು ಒಳ್ಳೆಯದೇ ಆಯಿತು ಅಂತ ನನಗೂ ಶಿಲ್ಪಂಗೂ ಅನ್ನಿಸ್ತು. ನಾವು ಆರಾಮಾಗಿ ರೆಸ್ಟ್ ಮಾಡಿದ್ವಿ ನೈಟು. ಇಲ್ಲಿ ಡ್ರೆಸ್ ಕೋಡ್ ಗರ್ಲ್ಸ್ಗೆ ಚೂಡಿದಾರ್ ಮತ್ತು ದುಪ್ಪಟ್ಟ ಇರಲೇಬೇಕು. ದುಪ್ಪಟ್ಟ ಇಲ್ಲ ಅಂದರೆ ಒಳಗಡೆ ಬಿಡೋದೇ ಇಲ್ಲ. ನನಗೆ ದುಪ್ಪಟ್ಟ ಇಲ್ಲಿ ಮೇ ಬಿ ಕಂಪಲ್ಸರಿ ಇಲ್ಲ ಅನಿಸುತ್ತೆ ಅಂದ್ಬಿಟ್ಟು ನಾನು ದುಪ್ಪಟ್ಟ ಹಾಕ್ಕೊಂಡು ಹೋಗಿರಲಿಲ್ಲ. ಆಮೇಲೆ ಮಧ್ಯದಲ್ಲಿ ದುಪ್ಪಟ್ಟ ಹಾಕಿಲ್ಲ ಅಂದ್ಬಿಟ್ಟು ಅಂದರು. ಆಮೇಲೆ ಶಿಲ್ಪ ಒಂದು ದೊಡ್ಡದೊಂದು ಥರ ಟವಲ್ ಥರ ತೊಗೊಂಡಿದ್ಲು, ಅದನ್ನು ಹಾಕ್ಕೊಂಡೇ ಆಗಿಬಿಟ್ರು. ಸೊ ಕಂಪಲ್ಸರಿ ದುಪ್ಪಟ್ಟ ನೀವು ಹಾಕಲೇಬೇಕು ಹುಡುಗಿರಿಗೆ, ಅದು ಕಂಪಲ್ಸರಿ ಅಂತ ಮಾಡಿದ್ದಾರೆ. ಆ್ಯಂಡ್ ಹುಡುಗರಿಗೆ ಮಾಮೂಲಿ ಪ್ಯಾಂಟು ಶರ್ಟ್ ಇರಲೇಬೇಕು, ಅವ್ರ ಚಡ್ಡಿ ಅದರಲ್ಲೆಲ್ಲ ಹೋಗೋ ಆಗಿಲ್ಲ. ಸೊ ಹರ್ಷ ಯಾವಾಗಲೂ ಒಂದು ಪಂಚೆ ಇಟ್ಕೊಬಿಡ್ತಾನೆ ಹೋಗೋದಕ್ಕೆ ಅಂತ, ಪಂಚೆ ಶಲ್ಯ 2 ಕಂಪಲ್ಸರಿ ಇಟ್ಕೊಬಿಡ್ತಾನೆ ಅವನು. ಸೊ ನಾವೆಲ್ಲರೂ ಹೊರಟಾಯಿತು. ಈಗ ಮೊಬೈಲ್ ಎಲ್ಲರೂ ರೂಮಲ್ಲೇ ಬಿಟ್ಟಿದ್ದೀವಿ. 1-2-3 ಜನ ತೊಗೊಂಡಿದ್ವು. ಹರ್ಷ, ಸಿದ್ಧ, ಇನ್ನೊಬ್ಬರು ಮೇ ಬಿ 2-3 ಮೊಬೈಲ್ ಇಟ್ಕೊಂಡಿದ್ರು. ಅಲ್ಲೇ ಕೌಂಟರಲ್ಲಿ ಕೊಟ್ಟು ಹೋಗಬೇಕು. ಸೊ ಎಲ್ಲರೂ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅಂತ ಎಲ್ಲ ನೋಡ್ತಿದ್ರು. ಎಲ್ಲರಿಗಿಂತ ತುಂಬ ಚೆನ್ನಾಗಿ ರೆಡಿಯಾಗಿದ್ದು ವಿನಯ್ ಅವರೇ. ಸೊ ಹೇಗೆ ರೆಡಿ ಆಗಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ಅವ್ರ ಮೇಲೆ ದೃಷ್ಟಿ ಆಗ್ತಾಯಿದ್ರು. ವಿನಯ್ ತುಂಬ ಚೆನ್ನಾಗಿ ರೆಡಿಯಾಗಿದ್ರು ದೇವಸ್ಥಾನಕ್ಕೆ. ಜಾಸ್ತಿ ಇಲ್ಲವೇ ಇರಲಿಲ್ಲ, ಇವಾಗೆಲ್ಲ ಜಾಸ್ತಿ ಆಗಿ ಎಲ್ಲೆಲ್ಲಿ ಲೋ ನೀನು ಮುಂದೆ ಬರ್ಬೇಡ, ನೀನು ನನ್ನ ಕೈ ಹೀಟು. ಲೊಕೇಶನ್ ಅವರು ಹಾಕವ ಹೋಗ್ಲಿ ಸದ್ಯಕ್ಕೆ ಒಂದು ಸ್ವಲ್ಪ. ಎಲ್ಲಿಗೋ ನನಗೆ ಗೊತ್ತಿಬಿಡ, ನನಗೇನು ಗೊತ್ತಿಲ್ಲ. ಹೋಗ್ತಾನೆ, ನಿಂಗೆ ಇಷ್ಟ ಬಂದ್ರೆ ಹೋಗ್ತಾರೆ. ತಿರುಪತಿ ಅಂತ ಕೇಳ್ಬೇಕಾ? ತಿರುಮಲ ಬೇರೆ ತಿರುಪತಿ ಹಾಕವ. ಇದು ತಿರುಮಲ, ನಾವು ಇರೋದಿವರ ತಿರುಮಲ. ಅದು ಬೇರೆ ರೂಟ್. ನಾನು ಮಚ್ಚ ನಾವು ಮೆಟ್ರೋ ಅಂತ ಬಂದು ಗೊತ್ತಿಲ್ಲ. ಎರಟಿಗೆ ಅಲ್ಲೊಂದು ಎರಟಿಗೆ ಕಣ ತಡಿ, ಇಲ್ಲೇ ಎಕ್ಸಿಟ್ ಗೊತ್ತಾಗುತ್ತೆ, ಕಾಯ್ಬೇಡ ಒಳ್ಳೆ ಎಕ್ಸಿಟ್ ಕೇಳಬೇಕು. ನಾವು ತಿರುಪತಿಯಿಂದ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ದರ್ಶನ ಮಾಡೋದು ತುಂಬಾ ಲೇಟ್ ಆಗೋಯಿತು. 7ಗೆ ನಾವು ಎಕ್ಸಾಕ್ಟ್ ಹೋಗಿದ್ವಿ, ಬಟ್ ಅದಾಗಲಿಲ್ಲ. ಒಳಗಡೆ ಎಲ್ಲ ಹೋಗೋದಕ್ಕೆ ತುಂಬ ಟೈಮ್ ಆಯಿತು. ನಾವು ಹೋಗಿದ್ದು ದರ್ಶನ ಮಾಡಿದ್ದು ಮೇ ಬಿ 12 ಗಂಟೆ ಇರ್ಬೋದೇನೋ. 11 ಗಂಟೆಗೆ ನಾವು ಒಳಗಡೆ ಹೋದ್ವಿ. ಒಂದು 3 hours ವೆಯ್ಟ್ ಮಾಡಿದ್ವಿ. ಅದು ಎಕ್ಸಾಕ್ಟ್ ಟೈಮಿಂಗ್ಸ್ ನನಗೆ ಮರ್ತೋಗಿದೆ. ಮೇ ಬಿ 12:30 1 ಗಂಟೆ ಅಷ್ಟೊತ್ತಿಗೆ ನಮಗೆ ದರ್ಶನ ಮುಗೀತು. ನಾವು ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಕ್ಯೂನಲ್ಲಿ ನಿಂತಿದ್ದೆಲ್ಲ ಒಂದು 3 hours ಕ್ಯೂನಲ್ಲಿ ನಿಂತ್ಕೊಂಡ್ವಿ, ದರ್ಶನ ಆಗೋಯಿತು.
ಆಮೇಲೆ ಎಲ್ಲರೂ ಹೋಗೋಣ ಅಂತ ಹೊರಟ್ವಿ. ಊಟ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಅವಾಗ ತುಂಬ ಕ್ಯೂ ಇತ್ತು. ಮತ್ತು ಊಟ ಮಾಡ್ಕೊಂಡೆಲ್ಲ ಹೋಗೋದಕ್ಕೆ ಮತ್ತೆ ಲೇಟ್ ಆಗುತ್ತೆ. ಸಂಜೆ ಆಲ್ಮೋಸ್ಟ್ ಒಂದು 4 ಗಂಟೆ ಆಯಿತು ಅನಿಸುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಮತ್ತೆ ರೆಡಿ ಆಗೋದಕ್ಕೆ 1:30-2 ಗಂಟೆಗೆ ರೂಮಿಗೆ ಬಂದ್ವಿ. ಮತ್ತೆ ಎಲ್ಲ ರೆಡಿಯಾಗಿ ಹೊರಡೋವತ್ತಿಗೆ 4 ಗಂಟೆ ಆಯಿತು. ನಾವು ಊಟ ಮಾಡ್ಕೊಂಬರೋಣ ಅಂತ 2 ಗಂಟೆ 2:15 ಹೋದ್ವಿ. ಬಟ್ ತುಂಬ ರಶ್ ಇತ್ತು, ಆಗಲೇ ರೂಮಿಗೆ ಹೋಗ್ಬಿಟ್ಟು ರೆಡಿಯಾಗಿ ಬಂದ್ವಿ. ಊಟ ಮಾಡೋಕ್ಕಾಗಲಿಲ್ಲ ಆವಾಗ. ಸೊ ನಾವು ಬರಬೇಕಾದ್ರೆ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಅಮ್ಮನ ಬೆಗೆಗೆ ಏನೆಲ್ಲ ನಡ್ಸೋದ ಅದೆಲ್ಲ ನಡ್ಕೊಂಡ್ ಬಂದಿರೋ ದೀಪ ನಾವು. ಹೌದಾ? ಹಾಂ, ಮತ್ತೆ ಅಲ್ಲೇ ಕಣ ಒಂದು ಸಾಲು ಅಲ್ಲಿಂದ ನಡ್ಕೊಂಡು ಹಾಕೊಂಡು ಅಲ್ಲಿ ಅದೇ ತುಂಬ ಡಿಸ್ಟೆನ್ಸ್ ಇದೆ ಹೇಳಿರೋದು. ನಾವು ಬಂದ ಅದೇ ಶಿಲ್ಪ ಸಿದ್ದನ್ ತೋರಿಸಿದ್ದೀರಿ ಎಲ್ಲರೂ ಹೇಳ್ತಾರೆ ಕೂತ್ಕೊಂಡು. ಸಿದ್ದಿನ ಇಲ್ಲಿ ಪಂಚರ್ಕೊಂಡ್ಬಿಡ್ತೀನಿ ನಾನು. ಇಲ್ಲ, ಸಿದ್ಧ ಇಲ್ಲ, ಇಲ್ಲೇ ಲೀಟರ್ ನಡ್ಕೊಂಡ್ ಬಂದ. ಯಾವಾಗ ಡೌನ್ ಸ್ಟೋರ್ ಆಯ್ತು ಆಗಾಗ್ಲಿಲ್ಲ ಅವ್ನ ಕೈಲಿ. ಇಲ್ಲಿ ನೋಡಿ ಇಷ್ಟು ದೂರ ಬರೀ ನಡ್ಕೊಂಡೇ ಬರ್ಬೇಕು. ಯಾರು ಎತ್ತಿದ್ರೆ ಹಿಂಗೆ ಹತ್ತೋನು ಇಲ್ಲಿ 3 ಕಿಲೋಮೀಟರ್ ಇದೆ ಇದು. ನಡಿಬೋದು ಈ ತರ ಇದ್ರೆ ಮೆಟ್ಲತ್ತ 20 ಫುಟ ಸಿದ್ಧ. ಅದೇ ಡೌನ್ ಶುರು ಆಯ್ತು ನೋಡು, ಆಗಲಿಲ್ಲ ಅವ್ನ ಕೈಲಿ. ಆರು ಶಿವು ಆಪರೇಷನ್ ಆಗಿ ಕಾಲ ಸಿದ್ಧ ಎಲ್ಲ ಕಡಲೆ ಬೀಜ ತೊಗೊಂಡಿದ್ರು ಹುರಿದಿರೋದು. ಅದಕ್ಕೆ ಮಸಾಲೆ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲೇ ಈರುಳ್ಳಿ ಇತ್ತು, ಈರುಳ್ಳಿ ತೊಗೊಂಡು ಚಾಕ್ ತಂದು ಕಟ್ ಮಾಡಿ ನಿಂಬೆಹಣ್ಣು ತೊಗೊಂಡು ಎಲ್ಲ ಉದುರಿಸಿ ಎಲ್ಲ ಚರ್ಮುರಿ ಥರ ಮಾಡ್ಕೊಂಡು ಎಲ್ಲ ತಿಂದ್ಬಿಟ್ವಿ. ಅವ್ನಿಗೆ ಎಲ್ಲೋದ್ರೂ ಈರುಳ್ಳಿ ಹಾಕೋದಂತೂ ಬಿಡಲ್ಲ. ಈ ಥರ ಏನಾದರೂ ಒಂದು ಐಟಮ್ ಮಾಡೇ ಬಿಡ್ತಾನೆ. ಮುಚ್ಕೊಂಡಲ್ಲಿ ಹಾಕಿದ್ರೆ ಅಲ್ಲಿ ಪ್ರಸಾದ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಕಾಡ ಪಾನ ಬರೋದು ತಿಂದಲ್ಲ ಅದೇ ಅದು. ಇಲ್ಲೆಲ್ಲ ಕಣವ ಪ್ರಸಾದ ಸುಮ್ಮನೆ ಊಟತೆ ಇನ್ನು ಲೇಟ್ ಆಗುತ್ತೆ. ಚಿಪ್ಸ್ ಮಸಾಲನಾ ಏನು ಮಾಡ್ತಾನೆ ಆ ಕಡಲೆ ಬೀಜ ತಂದ್ಕೊಟ್ಟಿದ್ದೀರಲ್ಲಪ್ಪ, ವೇಸ್ಟ್ ಮಾಡಬೇಡಿ ಅಂತ. ಮಸಾಲ ಅವ್ಳಿಗೊಂದು ಕೊಡು, ಒಂದು ಚಿಪ್ ಕೊಡು. ನಂಗಂಗೆ ಕೊಡ ಎಲ್ಲ ತಿಂದಾಕ್ಬಿಡಿ, ಖಾಲಿ ಆಗ್ಬಿಡಲಿ. ಹೆವಿ ಸ್ವೀಟು ಬಳ್ಸಿನೂ ಕೊಡಪ್ಪ. ತಿಂತೇಳಿ ದೀಪ ನೀವು ಟೇಕ್ ಹಿಡಿದು ಬೇಕೇನೋ ಬೇಬಿ? ಶಿವು ಶಿಲ್ಪ ತಿಂತೀಯಾ? ನಂಗಿದು ಇಷ್ಟ. ಅಕ್ಕನ ಮನೇಲಿ ಇದ್ದಾಗ ನಾನು ತಿನ್ನುವೆ. ಏನು ತಗೊಂಡು ಹೇಳು. ಕೇಳ ಬರೀ ಮಣ್ಣೆ ಈರುಳ್ಳಿ ನಿಂಬೆಹಣ್ಣಲ್ಲೇ
ಏ ನೀರಿಲ್ಲ ಅಲ್ಲಿ ಒಂದು ಬಾಟಲ್ ತಗೊಬಿಡ. ಇನ್ನೆಷ್ಟು ದೂರ ಬೆಂಗಳೂರು? ಹೌದಾ, 1 ಲೀಟ್ರು ಸಿದ್ಧ ಏಯ್ ನಂದೀಪ್, ಒಂದು ಬಾಟಲ್ ನೀರು ತಗೊಬಿಡಿ. ಹಾಂ ತಗೊಳ್ತಾ ಇದೆ. ನಿನಗೆ ಅಲ್ಲಿದೆಯಾ? ಓಕೆ. ಇದು ಅವ್ರು ಬೆಟ್ಟ ಹತ್ಕೊಬಂದಿದ್ದು ವೀಡಿಯೋಸ್ ಮಾಡಿದ್ದು ಶಿವು ಅನಿಸುತ್ತೆ. ನಾವು ಬೆಟ್ಟ ಹತ್ಕೊಂಡು ಬರಲಿಲ್ಲ. ಇದು ನೈಟ್ ವೀಡಿಯೋಸ್. ಗುರುವಾರ ಇವ್ರು ಬಂದಿದ್ದಾರೆ ನೋಡಿ. ಶುಕ್ರವಾರ ನಾವು ಬಂದಿದ್ದು ಮಾರನೇ ದಿನ ಶುಕ್ರವಾರ ಹುಲಿ ಸೌಂಡ್ ಕೇಳಿಸಿರೋದು. ಎಲ್ಲರೂ ತುಂಬ ಜೋರಾಗಿ ಸೌಂಡ್ ಮಾಡ್ತಿದ್ರು, ಹೆದ್ರುಕೊಂಡು ಎಲ್ಲರೂ ಅಷ್ಟೇ ಇಲ್ಲಿ ಗುಂಪು ಕಟ್ಕೊಂಡ್ಬಿಡ್ತಾರೆ ಈಗ ಮೊದಲಿನ ಥರ ಅಲ್ಲ. ಆ್ಯಂಡ್ ಪೊಲೀಸವ್ರು ಬರ್ತಾರಂತೆ ಇವ್ರ ಜೊತೆ. ಎಲ್ಲರೂ ಒಂದು 100-150 ಜನ ಗುಂಪು ಸೇರಿಸ್ಬಿಟ್ಟು ಪೊಲೀಸ್ ಬಂದುಬಿಟ್ಟು ಬಿಟ್ಟು ಹೋಗ್ತಾರಂತೆ. ಈಗ ಒಬ್ಬೊಬ್ಬರೇ 2 ಜನ ಆ ರೀತಿ ಎಲ್ಲ ಬಿಡಲ್ಲ. ಏನೋ ಇನ್ಸಿಡೆಂಟ್ ನಡೆದಿದೆ, ಸೊ ಅದಕ್ಕೋಸ್ಕರ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಮಕ್ಕಳನ್ನಂತೂ 5 ಗಂಟೆ ಮೇಲೆ ಬಿಡೋದೇ ಇಲ್ಲ. ಸ್ವಲ್ಪ ದೂರ ನಾವೇನಾದರೂ ಬಂದರೂ ಮತ್ತೆ ವಾಪಸ್ ಕಳಿಸ್ತಾರೆ. ಸೊ ಯಾರೂ ರಿಸ್ಕ್ ತೊಗೋಬೇಡಿ ಗೈಸ್. ನೈಟ್ ಹೊತ್ತು ದಯವಿಟ್ಟು ಮಕ್ಕಳು ಕರ್ಕೊಂಡಂತೂ ಹೋಗಲೇಬೇಕು ಅಂತಂದರೆ ನೀವು ಡೇ ಟೈಮ್ ಹೋಗಿ. ಆ್ಯಂಡ್ ಮಕ್ಕಳನ್ನ ಸ್ವಲ್ಪ ಮುಂದೆ ಬಿಟ್ಬಿಟ್ಟು ನೀವು ಹಿಂದೆ ಹೋಗೋದು ಆ ರೀತಿ ಮಾಡಬೇಡಿ. ಎನಿ ಟೈಮ್ ಮಕ್ಕಳು ನಿಮ್ಮ ಕೈಯೆಲ್ಲ ಇಟ್ಕೊಂಡಿರಿ ಅಥವಾ ಎತ್ಕೊಂಡಿರಿ. ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಹೋಗ್ಬಿಟ್ಟು. ಹೀಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲೇನೋ ಇನ್ಸಿಡೆಂಟ್ ಆಗಿತ್ತಲ್ಲ, ಹುಲಿನೋ ಚಿರತೆನೋ ಬಂದುಬಿಟ್ಟು ಒಂದು ಮಗು ಎತ್ಕೊಂಡು ಹೋಗಿ ಸಾಯಿಸಿರೋದು. ಸ್ವಲ್ಪ ದೂರ ಬಿಟ್ಟು ಮುಂದೆ ಇದೆ ಅನಿಸುತ್ತೆ ಮಗು, ಬಂದುಬಿಟ್ಟು ಅದು ಪ್ರಾಣಿ ಎತ್ಕೊಂಡು ಹೋಗ್ಬಿಟ್ಟಿದೆ. ಸೊ ಆಗಂತೂ ನಿಜವಾಗ್ಲೂ ತುಂಬ ಕಷ್ಟ ಆಗಿ ಇಟ್ಕೊಳಕ್ಕಾಗಲ್ಲ. ನೀವು ಮಕ್ಕಳು ಕ್ಯಾರಿ ಮಾಡೋದಿದ್ರೆ ನೀವು ಕೈಯಂತೂ ಗಟ್ಟಿಯಾಗಿ ಇಟ್ಕೊಂಡು ಹೋಗಿ. ತುಂಬಾ ಡೇಂಜರ್. ಸೊ ಬಿ ಕೇರ್ಫುಲ್ ಗೈಸ್.